यीशु मसीह के ಯೇಸುವಿನ ಹೆಸರಿನಲ್ಲಿ आप अगर यीशु का नाम ले रहे हैं, ನೀವು ಯೇಸುವಿನ ಹೆಸರಿನನ್ನು ಹೇಳುವುದಾದರೆ यीशु को महिमा दे रहे हैं, ಯೇಸುವಿಗೆ ಮಹಿಮೆಯನ್ನು ಕೊಡ್ತಾ ಇದ್ದೀರಾ, यीशु के नाम से मांग रहे हैं, ನೀವು ಯೇಸುವಿನ ಹೆಸರಿನಲ್ಲಿ ಕೇಳುವಾಗ पवित्र आत्मा सहायता करने के लिए ಪವಿತ್ರಾತ್ಮನು ಸಹಾಯ ಮಾಡಲು ಬರುತ್ತಾನೆ. सिर्फ कोई पर्टिकुलर चीज में सहायता नहीं करेगा, ಬರೀ ಕೇವಲ ಕೆಲವೊಂದು ಅಂಶದಲ್ಲಿ ಮಾತ್ರ ಆತನು ಸಹಾಯ ಮಾಡಲ್ಲ, एक बात में सहायता, ಪ್ರತಿಯೊಂದು ಸಂಗತಿಯಲ್ಲಿ ಸಹಾಯ ಮಾಡ್ತಾನೆ. खाना बनाने में सहायता करेगा, ಅಡಿಗೆ ಮಾಡೋದ್ರಲ್ಲಿ ಸಹಾಯ ಮಾಡ್ತಾನೆ, घर को क्लीन रखने में सहायता करेगा, ಮನೆಯನ್ನು ಸ್ವಚ್ಛವಾಗಿ ಇಡಿಸಿಕೊಳ್ಳಲು ಸಹಾಯ ಮಾಡ್ತಾನೆ, लाइफ जीने में सहायता, ಒಂದು ಸಾಧಾರಣ ಜೀವಿತ ಜೀವಿಸಲು ಸಹಾಯ आपकी ಮಾಡ್ತಾನೆ, स्टडी में सहायता करेगा, ನಿಮ್ಮ ಓದುವಂತ ವಿಷಯದಲ್ಲಿ ಸಹಾಯ ಮಾಡ್ತಾನೆ, आपके प्रतिदिन के जीवन में सहायता, ನಿಮ್ಮ ಪ್ರತಿದಿನದ ಜೀವಿತದಲ್ಲಿ ಸಹಾಯ जब ಮಾಡ್ತಾನೆ. आप दुख हो जाओ आपको शांति देगा, ನೀವು ದುಃಖದಲ್ಲಿದ್ದಾಗ ನಿಮಗೆ ಶಾಂತಿ ಕೊಡುತ್ತಾನೆ. जब आपको उलझन हो तब आपको सहायता देगा, ನಿಮ್ಮಲ್ಲಿ ಗಲಿಬಿಲಿ ಉಂಟಾದಾಗ ನಿಮಗೆ ಸಹಾಯ ಕೊಡುತ್ತಾನೆ. एवरी वे ಎಲ್ಲ ಮಾರ್ಗದಲ್ಲಿ वो आपकी सहायता. ಆತನು ನಿಮಗೆ ಸಹಾಯ ಮಾಡುವ. प्रार्थना में मन नहीं लगता, ಪ್ರಾರ್ಥನೆ ಮಾಡಕ್ಕೆ ನಿಮಗೆ ಇಚ್ಛೆ ಬರೋದಿಲ್ವಾ? लेकिन इच्छा है ಆದ್ರೆ ಇಚ್ಛೆ ಇದ್ದರೆ वो सहायता करे. ಆತನು ಸಹಾಯ ಕೊಡುತ್ತಾನೆ. बाइबल नहीं पढ़ना मन करता, ವಾಕ್ಯ ಓದಲು ನಿಮಗೆ ಇಚ್ಛೆ ಆಗುವುದಿಲ್ವಾ? ताकत नहीं है, ನಿಮಗೆ ಶಕ್ತಿ ಇಲ್ವಾ? वो सहायता करे. ಆತನು ನಿಮಗೆ